ಅವರವರ ಲೈನಲ್ಲಿ. ಸೊ ಹಾಗೆ ಅವರವರ ಲೈನಲ್ಲಿ ನಾವು ಅಂದರೆ ಈ ಕರ್ಮ ಅಂತ ನಾವೇನು ಕರಿತೀವಿ ಅದು ಲೈನ್. ಅದು ಒಬ್ಬರು ಕೆತ್ತನೆಯಲ್ಲಿ ಫೇಮಸ್ ಆಗಿರ್ಬೋದು. ಈಗ ರಾಮ್ಜಿದು ಕೆತ್ತನೆ ಮಾಡಿದ್ರಲ್ಲ, ಆ ಟೈಮಲ್ಲಿ ಎಲ್ಲ ಫುಲ್ ಅವ್ರದ್ದು ಹೆಸರು ಬಂದು ಎಲ್ಲ ಫೇಮಸ್ ಆಗೋಯ್ತು. ಅದೊಂದು ಟೈಮ್ ಅದು. ಅಂದರೆ ಅವ್ರಿಗಿನ ಚೆನ್ನಾಗಿ ಕೆತ್ತವ್ರು ಇಲ್ವಾ ಅಂತ ಒಂದು ಪ್ರಶ್ನೆ ಕೇಳಿದ್ರೆ ಇರ್ತಾರೆ. ಸೊ ಅವ್ರು ಯಾಕೆ ಬಂದಿಲ್ಲ ಅಂತ ಕೇಳಿದ್ರೆ ಅವ್ರಿಗೆ ಆ ಟೈಮ್ ಬಂದಿಲ್ಲ. ಇಷ್ಟೇ ನನ್ನ ಉತ್ತರ. ಆ ಟೈಮ್ ಅಂತಂದರೆ ಆ ಪ್ರೈಮ್ ಟೈಮ್ ಅಂದರೆ ದಶಾಭುಕ್ತಿಗಳು ಬರಬೇಕು. ಈ ವಿಚಾರಕ್ಕೆ ನಾನು ಎಲ್ಲರಿಗೂ ಹೇಳೋದೇನು ಅಂತಂದರೆ, ಜ್ಯೋತಿಷ್ಯ ಗೊತ್ತಿದ್ದ ತಕ್ಷಣವೇ ಟೈಮ್ ಬರ್ಸ್ಕೊಳಕ್ಕಾಗಲ್ಲ. ಕರೆಕ್ಟ್ ಅಲ್ವಾ? ಈಗ ಡಾಕ್ಟ್ರ್ ಆಗಿದ್ದ ತಕ್ಷಣವೇ ನನಗೆ ಎಂಟೈರ್ ಬಾಡಿನ ರಿಜ್ಯೂನೇಟ್ ಮಾಡೋಕ್ಕಲ್ಲ, ಕಾಯಿಲೆ ಬರ್ಸ್ಕೊಳ್ದೇ ಕೂತ್ಕೊಳ್ಳೋಕ್ಕೂ ಆಗಲ್ಲ, ವಯಸ್ಸನ್ನು ರಿವರ್ಸ್ ಮಾಡೋಕ್ಕಲ್ಲ. ಡಾಕ್ಟ್ರ್ ಆಗಿದ್ದ ತಕ್ಷಣ ಏನು ವಯಸ್ಸು ರಿವರ್ಸ್ ಮಾಡ್ಕೊಳಕ್ಕಾಗತ್ತಾ? ಈಗ ಡಾಕ್ಟ್ರಿಗೆ 50 ವರ್ಷ ಅಂತಂದರೆ ನನಗೆ ಡಾಕ್ಟ್ರು ನನಗೆಲ್ಲ ಗೊತ್ತು, ನಾನೀಗ 30 ವರ್ಷದ ಹುಡುಗ ಆಗ್ಬಿಡ್ತೀನಿ ಅಂತ ಮಾಡ್ಕೊಳಕ್ಕಾಗತ್ತೆ? ಸಾಧ್ಯವೇ ಇಲ್ಲ. ಏಜಿಂಗ್ ಈಸ್ ಎ ಪ್ರೋಸೆಸ್ ಆ್ಯಸ್ ಎ ಲೈಫ್ ಅಂತ ನಾವು ಕರಿತೀನಿ, ಮೊದಲನೇದು. ಸೊ ಫೇಮಸ್ ಆಗೋಕ್ಕೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 4 ಮನೆಗಳು ದಶಾಭುಕ್ತಿಯಲ್ಲಿ ನಡೆದಾಗ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ಮೊದಲನೇದು 4ನೇ ಮನೆ. 4ನೇ ಮನೆ ಒಂದು ಮನೆಯ ಸ್ಥಾನ, ತಾಯಿಯ ಸ್ಥಾನ ಅಂತ ಕರಿತೀವಿ. ಅದು ದೇಶದ ಸ್ಥಾನವೂ ಕೂಡ 4ನೇ ಮನೆ. ದೇಶದಲ್ಲಿ ಹೆಸರು ಮಾಡೋಕ್ಕೆ ಅಥವಾ ಪಬ್ಲಿಸಿಟಿ ಅಂತ ನಾವೇನು ಕರಿತೀವಿ ಅದು ಬರೋಕ್ಕೆ, ಇವ್ರು ಗೊತ್ತಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ 4ನೇ ಮನೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ದಶಾದಲ್ಲಿ ಯಾರಿಗೆ 4ನೇ ಮನೆ ಬರುತ್ತೋ ಅವ್ರಿಗೆ ಲೈಮ್ ಲೈಟಿಗೆ ಬರ್ತಾರೆ. ಇನ್ನೊಂದು ಮನೆ 7ನೇ ಮನೆ. 7ನೇ ಮನೆ ಇವತ್ತು ಹೇಗೆ ನಾನು ಕೂತಿದ್ದೀನಿ, ವೀಕ್ಷಕರು ನೋಡ್ತಾ ಇದ್ದಾರೆ, ಅಥವಾ ನಾನು ಮಾರ್ಕೆಟಲ್ಲಿ ಇದ್ದೀನಿ, ಕಾಣಿಸ್ತಾ ಇದೆ, ಆಪೋಸಿಟ್ ಪರ್ಸನ್ ಅಂತ ನಾವು ಕರಿತೀವಿ. 1 ಅಂದರೆ ನಾನು, 7 ಅಂದರೆ ಆಪೋಸಿಟ್ ಪರ್ಸನ್. ಈ 7ನೇ ಮನೆ ದಶದಲ್ಲಿ ನಡಿಬೇಕು. 4 ಆಯಿತು, ಈಗ 7 ಆಯಿತು. ಇನ್ನು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಫೇಮಸ್ ಆಗಿ ಲೈಮ್ ಲೈಟಿಗೆ ಬಂದು ಅಪಾರ ಜನಪ್ರಿಯ ಹೊಂದಬೇಕು. ಅದು ಆ ಮನೆ ಒಂಥರ ವಿಚಿತ್ರ ಮನೆ. ಅದು ಪ್ರಖ್ಯಾತಿನೂ ಮಾಡುತ್ತೆ, ಕುಖ್ಯಾತಿನೂ ಮಾಡುತ್ತೆ. 2 ಕಡೆನೂ ಅದು ವರ್ಕ್ ಆಗುತ್ತೆ. ಒಂದು ನಿಗೂಢ ಮನೆ ಅಂತಲೂ ಕರೀತಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ, ರಂಧ್ರ ಭಾವ ಅಂತಲೂ ಕರೀತಾರೆ. ಅದು ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ಸ್ ಅಂತ ಕರೀತಾರೆ, ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ಸ್ ಅಂತ ಕರೀತಾರೆ. ಇವೆಲ್ಲವೂ ಕೂಡ 8ನೇ ಮನೆ ಬರುತ್ತೆ. ಯಾರಿಗೆ 8ನೇ ಮನೆ ಇರುತ್ತೋ ಅತ್ಯಂತ ಜೈಗ್ಯಾಂಟಿಕ್ ಅಚೀವ್ಮೆಂಟ್ಸ್ ಅಂತ ಹೇಳ್ತೀವಿ. ಯಾರೂ ಊಹೆ ಮಾಡೋಕ್ಕಾಗಲ್ಲ, ಈ ಥರನೂ ಒಂದು ಮಾಡ್ಬೋದಾ, ಇಷ್ಟು ಲೆವೆಲ್ಗೆ ಮಾಡಿದಾರಾ. ಆ ಊಹೆಗೂ ನಿಲುಕದ ಒಂದು ಆಲೋಚನೆ, ಊಹೆಗೂ ನಿಲುಕದ ಒಂದು ಅಚೀವ್ಮೆಂಟು, ಊಹೆಗೂ ನಿಲುಕದ ಒಂದು ಆವಿಷ್ಕಾರ ಅಂತ ನಾವೇನು ಕರಿತೀವಿ, ಅದು 8ನೇ ಮನೆ. 4, 7, 8. ಇದ್ರ ಜೊತೆಗೆ ಇನ್ನೊಂದು ವಿಶೇಷ ಮನೆ ಅಂತಂದರೆ ಅದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು, ಹೆಸರು ವಾಸಿಯಾಗಿರ್ತಕ್ಕಂಥ ಮನೆ, ಅದು 10ನೇ ಮನೆ. ಹೆಸರನ್ನು ಕೊಡ್ತಕ್ಕಂಥದ್ದು. ಯಾರ್ಯಾರು ಈ ಮನೆಗಳು ನಡೆಯುತ್ತೋ, ನೀವು ಯಾವುದೇ ರಂಗದಲ್ಲಿರಿ, ಯಾವುದೇ ಕ್ಷೇತ್ರದಲ್ಲಿರಿ, ನಿಮಗೆ ಲೈಮ್ ಲೈಟ್ ಅಂತ ನಾವೇನು ಹೇಳ್ತೀವಿ ಅದು ಬಂದೇ ಬರ್ತೀರ. ಈಗ ನನಗೆ ಜ್ಯೋತಿಷ್ಯ ಚೆನ್ನಾಗಿ ಗೊತ್ತು, ಅಥವಾ ನಾನೊಂದು 65,000 ಜನ ವಿದ್ಯಾರ್ಥಿಗಳಿಗೆ ಹೇಳ್ಕೊಟ್ಟಿದ್ದೀನಿ ಅಂದಿದ ತಕ್ಷಣ ನಾನು ಲೈಮ್ ಲೈಟಿಗೆ ಬರಬೇಕು ಅನ್ನೋದೇನಿಲ್ಲ. ನಂದು ವೃತ್ತಿಯಾಗಿ ಜ್ಯೋತಿಷ್ಯ ಹೇಳ್ಕೊಡೋದು. ಅದರಲ್ಲಿ ಏನೂ ಹೇಳ್ಕೊಡದೇ ಇರೋರು ಫೇಮಸ್ ಆಗ್ತಾರೆ.